ಎಸ್ ಅದೊಂದು ಫೋನ್ ಕರೆ ಬಂತು, ಹೀಗಾಗಿ ಇದೇನಾಯ್ತಂದ್ರೆ ಕರೆಕ್ಟಾಗಿತ್ತು ಇದಂತ. ಸೊ ಒನ್ಸ್ ಮೋರ್, ಮತ್ತೊಮ್ಮೆ ತಮಗೆಲ್ಲರಿಗೂ ವೆಲ್ಕಮ್. ಕೆಲಸ ಆಗ್ತದಲ್ಲ ಸರಿಯಾಗಿ? ಹಾಯ್ ಹಾಯ್. ಎಸ್ 100%. ಸೊ ಮತ್ತೆ ಕ್ಲಾಸಿಗೆ ಹೋಗೋದು. ಇಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ ಆ ಭೀಮನ್ ತಗೊಂಡ್ ಬಂದಿದ್ವಿ. ಆ ಭೀಮ ಒಂದು ಕುರಿಮರಿ ತಗೊಂಡ್ಬಂದು ಅವನ ಗೆಳೆಯಾಗ 2500 ರೂಪಾಯಿ ಮಾರಿದ. ಸೊ ಆತ ಕೊಂಡ ಬೆಲೆ ಏನಿತ್ತಪ್ಪ? 2700 ರೂಪಾಯಿ ಐತಿ. ಓಕೆ. ಸೊ ಆತ ಮಾರಿದ ಬೆಲೆ ಏನಿತ್ತಪ್ಪ? 2500 ಐತಿ. ಸೂತ್ರದ ಮೆನ್ಷನ್ ಮಾಡ್ರಿ. ಕೊಂಡ ಬೆಲೆ 2700, ಮಾರಿದ ಬೆಲೆ 2500. ಸೊ ಹಾಗಿದ್ರೆ ಅವಂಗಾಗಿರ್ತಕ್ಕಂಥ ಹಾನಿ ಎಷ್ಟು ಅಂತಂದ್ರ ವೆರಿ ಸಿಂಪಲ್. ಎಸ್ 2 ಜೀರೋ ಅದಾವು, ಜೀರೋ ಕೊಟ್ಬಿಟ್ರೆ 7ರಾಗ 5 ಹೊತ್ತಂದ್ರ 2, 2ರಾಗ 2 ಹೊತ್ತಂದ್ರೆ 0. ಎಸ್ ಹಾಗಿದ್ರೆ 200 ರೂಪಾಯಿ ಹಾನಿ ಆಯ್ತು ಅಥವಾ ನಷ್ಟ ಆಯ್ತು. ನೋಟ್ ಮಾಡ್ಕೊಳ್ರಿ ತಾನೆ, ಸರಿಯಾ? ಸೊ ಇಂಥ ಒಂದಿಷ್ಟು ಲೆಕ್ಕ ನೀವು ಕ್ರಿಯೇಟ್ ಮಾಡಿ ನನಗೆ ಹಾಕ್ತಿರಲ್ಲ ನೋಡಿ ವಾಟ್ಸಪ್ಗೆ. ಓಕೆ. ಸೊ ಚೂರ ಇಲ್ಲಿ ನೀವೇನ್ ಮಾಡ್ಬೇಕಿತ್ತಂತಂದ್ರ ಇದನ್ನ ವಿಧಾನ 1 ಅಂತ ಬರ್ಕೊಳ್ರಿ. ಲಾಭ ಕಂಡು ಹಿಡಿದಿರಲ್ಲ ಅದನ್ನ ವಿಧಾನ 1 ಅಂದ್ರಿ. ಸೊ ಎರಡನೇದು ಈಗ ನಷ್ಟದ ಬಗ್ಗೆ ಮಾತಾಡಿದ್ವಿ ಅಥವಾ ಹಾನಿ ಅಂದಿವಲ್ಲ, ಸೊ ಅದನ್ನ ವಿಧಾನ 2 ಅಂತ ಮಾಡ್ಕೊಳ್ರಿ. ವಿಧಾನ 2 ಅಂತ ಮಾಡ್ಕೊಳ್ರಿ. ಈಗ ವಿಧಾನ 3 ಹೋಗೋಣ. ಬಹಳ ಈಸಿ ಲೆಕ್ಕ ಅದಾವಲ್ಲ, ಏನು ಇಲ್ಲಿ ಅದ್ರೊಳಗ. ಓಕೆ. ಮತ್ತೆ ನೀವು ಆಫ್ಲೈನ್ ಬಂದಾಗ ಈಗ ಇದ್ರ ಮೇಲೆ ಪಿಕ್ಚರ್ ಪ್ರಾಪರ್ ಮೆಥಡ್ ಕಲಿಯ. ಸೊ ವಿಧಾನ ಎಷ್ಟು ಅಂದ್ರಪ್ಪ ಅಂದ್ರೆ ಈ ಸದ್ಯಕ್ಕೆ ವಿಧಾನ 3 ಅಂತ ಅಂದ್ರಿ. ವಿಧಾನ 3 ಅಂತ. ಓಕೆ. ಸೊ ಹಿಂಗ ಒಂದಿಷ್ಟು ಎಕ್ಸಾಂಪಲ್ ನೋಡೋಣ. ಒಬ್ಬ ವ್ಯಾಪಾರಸ್ಥ 1800 ರೂಪಾಯಿಕ ಒಂದು ಅಲ್ಮೇರ ಕೊಂಡ್ಕೊಂಡು ಬಂದ. 1500 ರೂಪಾಯಿಗೆ ಯಾರು ಏನ್ ಕೊಡಂಗಿಲ್ಲ ಅಂತ ಕೊಡಂಗಿಲ್ಲ. ಇರ್ಲಿ, ನೀವು ಮಕ್ಕಳೆಲ್ಲ ಇಷ್ಟ ನಿಮಗೆ ಈಸಿ ಆಗ್ಲಿ ಅಂತ ಕೊಂಡ್ಕೊಂಡು ಬಂದು 50 ರೂಗಳನ್ನ ಸಾಗಾಣಿಕೆಗಾಗಿ ಖರ್ಚು ಮಾಡಿದ. ನೋಡ್ರಿ, ಅವಾಗ್ಲೇ ಹಿಂದಿನ ಕ್ಲಾಸ್ನಾಗ ಹೇಳ್ಯದ, ಖರ್ಚು ಮಾಡಿದ್ರು ಕೂಡ ಅದು ಕೊಂಡ ಬೆಲೆಗೆ ಯಾಡ್ ಆಗತ್ತ. ಖರ್ಚು ಮಾಡಿದ್ರು ಕೂಡ ಟ್ರಾನ್ಸ್ಫರ್ ಇದ್ದನು ಕೂಡ ಅದಕ್ಕೆ ಏನಾಗ್ತದಂದ್ರೆ ಯಾಡ್ ಆಗ್ತತಿ, ಸೇರ್ತಕ್ಕೆ ಬಂದು. ಸರಿ ಇರ್ಲಿ, ಖರ್ಚು ಮಾಡಿದ 2100 ರೂಗೆ ಮಾರ್ತಾನೆ. ಹಾಕಿದ್ರೆ ಅವಾಗ ಲಾಭ ಆಯ್ತು ಹಾನಿ ಆಯ್ತು ಕೇಳತ್ತಾನೆ. ಸರಿ ಒನ್ಸ್ ಮೋರ್ ಮತ್ತೆ ಹೇಳ್ತಾನೆ ನೋಡ್ರಿ. ಇಲ್ಲಿ ಕೊಟ್ಟದ್ ನೋಡ್ರಿ, ಅವ ಅಲ್ಮೇರ ಕೊಂಡ ಬೆಲೆ ಎಷ್ಟಪ್ಪ ಅಂತಂದ್ರ 1800 ರೂಪಾಯಿ ಐತಿ. ಖರ್ಚು ಎಷ್ಟು ಮಾಡಿದ ಅಂದ್ರ 50 ರೂಪಾಯಿ. ಎರಡು ಸೇರಿಸ್ಬೇಕು. ಎರಡನ್ನೂ ಏನ್ ಮಾಡ್ಬೇಕಂದ್ರೆ ಈಗ ಅದನ್ನ ಕೊಂಡ ಬೆಲೆಗೆ ಸೇರಿಸ್ಬೇಕು. ಕೊಂಡ ಬೆಲೆಗೆ ಸೇರಿಸ್ಬೇಕು. ಹಾಗಿದ್ರೆ ಕೊಂಡ ಬೆಲೆ ಎಷ್ಟಾಗ್ತತಿ? 1850 ರೂಪಾಯಿ ಆಕೈತಿ. ನೆನ್ಪಿಟ್ಕೊಳ್ರಿ, ಮತ್ತೆ ಹೇಳತ್ತೀನಿ, ಯಾವಾಗ್ಲೂ ಕೊಂಡ ಬೆಲೆ ಇತ್ತು ಅಂತಂದ್ರ ಅದ್ರ ಜೊತೆಗೆ ಏನಾದ್ರು ಖರ್ಚು ಕೊಟ್ಟಿದ್ರ 50 ರೂಪಾಯಿ ಖರ್ಚಾಗೈತಿ, ಅದನ್ನು ಕೊಂಡ ಬೆಲೆಗೆ ಸೇರಿಸ್ಬೇಕು, ಆಡ್ ಮಾಡ್ಬೇಕು, ಸಂಕಲನ ಮಾಡ್ಬೇಕು. ಆಮೇಲೆ ಏನಾದ್ರು ನಮ್ಗ ಈಸಿಯಾಗಿ ಲಾಭ ಸಿಗ್ತದೆ. ಸರಿ, ಹಾಗಿದ್ರೆ ಅವ ಮಾರಿದ ಬೆಲೆ ಎಷ್ಟಿತ್ತಪ್ಪ? ಎಸ್ 2100. ಸೇಮ್ ಅವಾಗಿತ್ತಲ್ಲ ಸೂತ್ರ, ಲಾಭ ಕಂಡು ಸೂತ್ರ. ಲಾಭ ಈಸ್ ಈಕ್ವಲ್ ಟು ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಅಂತಿಲ್ಲ. ಸೊ ಹಾಗಿದ್ರೆ ಮಾರಿದ ಬೆಲೆ ಎಷ್ಟಿತ್ತಪ್ಪ? 2100 ರೂಪಾಯಿ ಐತಿ. ಕೊಂಡ ಬೆಲೆ ಎಷ್ಟಿತ್ತಪ್ಪ? 1850 ಐತಿ. ಹಾಗಿದ್ರೆ ಅವ್ನಿಗೆ ಏನಾಗ್ತತಿ? ಲಾಭ ಆಗ್ತತ್ತೋ ನಷ್ಟ ಆಗ್ತತ್ತೋ? 0 ಹಚ್ಚ್ರಿ. 10ರೊಳಗ 5 ಕಳೀರಿ, 5 ಉಳಿತೈತಿ. ಹೌದಿಲ್ಲ ಮತ್ತ? ಎಸ್ 1ರಾಗ 9 ಕಳೆಯಕ್ ಆಗಂಗಿಲ್ಲ ಅಂತ ತಿಳ್ಕೊಂಡು ಏನ್ ಮಾಡ್ರಿ, 11ರೊಳಗ 9 ಕಳೆದ್ರ 2 ಉಳಿತೈತಿ. ಸೊ 2ರಾಗ 2 ಕಳಿತಂದ್ರ ಸೊ 0 ಉಳಿತೈತಿ. ಹಾಗಿದ್ರೆ 250 ರೂಪಾಯಿ ಅವಾಗ ಲಾಭ ಆತು. ಏನಾತ್ರಿ? ಲಾಭ ಆತ್ ನೋಡಿ. 250 ರೂಪಾಯಿ ಲಾಭ. ಓಕೆ, ಗೊತ್ತಾತಂತ ಅನ್ಕೊಳ್ತೇನೆ ನೋಡ್ರಪ್ಪ. ಈಸಿ ನೋಡ್ರಿ ಕೂಡ. ಸೊ ಇದು ಮಾರಿದ ಬೆಲೆ, ಇದು ಕೊಂಡ ಬೆಲೆ. ಕಳೆದಿವೆಲ್ಲ. ಸೊ ಆನ್ಸರ್ ಇಸ್ 250 ಬಂದತ್ತ ಅಂದ್ರೆ 250 ರೂಪಾಯಿ ಲಾಭ ಆಗೈತಿ. ಏನಾಗೈತ್ರಿ? ಲಾಭ ಆಗೈತಿ. ಗೊತ್ತಾತು? ಗೊತ್ತಾತು. ಸೊ ಒಂದ್ ಸೆಕೆಂಡ್ ನೋಡ್ಕೊಂಡ್ರೆ. ಸೊ ಏನಾದ್ರೆ ನೆಕ್ಸ್ಟ್ 5 ರೂಪಾಯಿ 140 ಚಾಕ್ಲೇಟ್. ಮೆಥಡ್ 4 ಹೋಗು. ಇನ್ನೊಂದೆರಡು ಲೆಕ್ಕ ಮಾಡೋಣ, ಬರ್ಕೊಂಡ್ರಿ ಅಂತ ಅನ್ಕೊಳ್ತೇನೆ. ಇಲ್ಲಿ ಅಮೌಂಟ್ ಚೇಂಜ್ ಮಾಡಿಬಿಡ್ತೇನೆ. ಏನ್ ಮಾಡ್ತೇನ್ರಿ? ಅಮೌಂಟ್ ನ ಚೇಂಜ್ ಮಾಡ್ತೇನೆ. ಅಮೌಂಟ್ ಇತ್ತಲ್ಲ, ರೊಕ್ಕ ಇತ್ತಲ್ಲ ಅಲ್ಲಿ, ಅದನ್ನ ಚೇಂಜ್ ಮಾಡ್ತೇನೆ. ಎಸ್ ಮಾಡ್ಲಿ. ಅದಕ್ಕೆ ಮತ್ತೊಂದು ಮಾಡಿ ನೋಡು ನೀವು. ಎಸ್ ಏನ್ ಹಾಕಲಿ? ಅಮೌಂಟು ಇರ್ಲಿ.
ವ್ಯಾಪಾರಸ್ಥನ ಬದಲಾಗಿ ಪ್ರಸಾದನು ಅಂತ ತಗೊಂಡ ನೀನ ನಮ್ಮ ಸ್ಟೂಡೆಂಟ್. ಇವ ಏನ್ ಮಾಡ್ತಾನ ಅಂದ್ರ 2,800 ರೂಪಾಯಿಗೆ ಒಂದು ಟಿವಿ ತಗೊಂಡ. ಟಿವಿಯನ್ನು ತೆಗೆದುಕೊಂಡು ಬಂದ. ತರುವಾಗ ಅದ್ರ ಟ್ರಾನ್ಸ್ಫರ್ ಚಾರ್ಜ್ ಬರ್ತಾ ಅಂತ ಹೇಳಿದ್ನ ನಿಮ್ಗ. ಹಂಗ ಬರಂಗಿಲ್ಲ, ಅದು ಹೊತ್ಕೊಂಡ್ ಬಂದ್ರೆ ಎಲ್ಲ ನೋಡೋದ್ರ ಅದನ್ನ ತರಬೇಕಾದ್ರ ಅದಕ್ಕೆ 250 ರೂಗಳನ್ನ ಏನ್ ಮಾಡ್ತಾನ ಅಂದ್ರ ಸಾಗಾಣಿಕೆ ಚಾರ್ಜ್ ಅಂತ ಕೊಟ್ಟ, ಖರ್ಚು ಮಾಡಿಬಿಟ್ಟ. ತಗೊಂಡ್ ಬಂದ ಅದನ್ನ ಮಾರಾಟ ಮಾಡಕ್ ನಿಂತ. ಎಷ್ಟು ರೂಪಾಯಿಗೆ ಮಾರಾಟ ಮಾಡ್ತಾನ ಅಂದ್ರ 3,500 ರೂಪಾಯಿಗೆ ಮಾರಿ ನೋಡ್ರ. 3,000 ಎಷ್ಟಕ್ಕೆ ಮಾರಿದ್ರಿ? ಎಸ್, 3,000 ಎಷ್ಟಕ್ಕೆ ಮಾರಿದ್ರಿ? 500 ರೂಪಾಯಿಗೆ ಮಾರಿದ್ರು. ಹಾಗಿದ್ರೆ ಅವಂಗ ಲಾಭ ಆಯ್ತು ಅಥವಾ ನಷ್ಟ ಆಯ್ತು ನೋಡೋಣ, ಹಾನಿ ಆಯ್ತು ನೋಡೋಣ. ಸರಿ, ಎರಡೂ ಕೂಡಿಸ್ಬೇಕಾ? ಮೊದಲು ಇವನ್ನ ಏನು ಅವ ಕೊಂಡ ಬೆಲೆ ಐತಲ್ಲ ಅದಕ್ಕೆ ಖರ್ಚಾಗಿದ್ದನ್ನು ಕೂಡ ಸೇರಿಸ್ಬೇಕು. ಎಸ್, 2,800 ರೂಪಾಯಿಗ 250 ರೂಪಾಯಿ ಸೇರಿಸಿದ್ರಿ ಅಂದ್ರ ಎಷ್ಟ್ ಆಕೈತಿ ಅಂದ್ರ ಎಸ್ 3,050 ರೂಪಾಯಿ. ಹಾಗಿದ್ರೆ ಇದನ್ನ ಕೊಂಡ ಬೆಲೆ ಅಂತ ಬರ್ಕೊಳ್ರಿ. ಕೊಂಬೆ ಅಂತ ಬರ್ದೇನ ಕೊಂಡ ಬೆಲೆ, ಇದನ್ನ ಕೊಂಡ ಬೆಲೆ ಅಂತ ಬರ್ತೇನೆ. ಹಾಗಿದ್ರೆ ಈ ಕೊಂಡ ಬೆಲೆ ಸಿಕ್ಕಾಯ್ತು, ಮಾರಾಟದ ಬೆಲೆನು ಗೊತ್ತೈತಿ ನಮ್ಗೆ. ಸೂತ್ರ ಏನಪ್ಪಾ? ಲಾಭ ಇಸ್ ಈಕ್ವಲ್ ಟು ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಸರಿ, ಮಾರಿದ ಬೆಲೆ ಎಷ್ಟಿತ್ತು? 3,500 ರೂಪಾಯಿ ಐತಿ. ಕೊಂಡ ಬೆಲೆ ಎಷ್ಟಿತ್ತು? 3,050 ರೂಪಾಯಿ ಐತಿ. ಹಾಗಿದ್ರೆ ಆಗ ಲಾಭ ಎಷ್ಟು ನೋಡ್ರಿ? 0 ಹಚ್ಚಿ ಬಿಡ್ರಿ. 10ರಾಗ 5 ಕಳೆದ್ರ 5 ಉಳಿತೈತಿ, ಇಲ್ಲಿ 1 ಐತಿ. ಎಸ್, 5ರಾಗ 1 ಕಳೆದ್ರ 4 ಉಳಿತೈತಿ, 3ರಾಗ 3 ಐತಿ ಅಂತಂದ್ರೆ 0. ಹಾಗಿದ್ರೆ 450 ರೂಪಾಯಿ ಏನಾಗ್ತು ಅಂತಂದ್ರ ಲಾಭ ಆಯ್ತು. 450 ರೂಪಾಯಿ ಲಾಭ ಆಯ್ತು, ಲಾಭ ಆಯ್ತು. ಬರ್ಕೊಳ್ರಿ, ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ. ಈಸಿ, ಮರಿಬ್ಯಾಡ್ರಿ. ಒನ್ಸ್ ಮೋರ ಮೆಥಡ್ 3 ಒಳಗ ಅಥವಾ ಟೈಪ್ 3 ಒಳಗ ಏನ್ ಕೊಂಡಿರ್ತೀವಿ ಮತ್ತೆ ಏನ್ ಖರ್ಚು ಮಾಡಿರ್ತೀವಿ ಅವು ಎರಡೂ ಸೇರಿದಾಗ ಕೊಂಡ ಬೆಲೆ ಸಿಗುತ್ತಾ. ನೀವು ಡೈರೆಕ್ಟ್ ಏನಾರ ಇಷ್ಟು ರೂಪಾಯಿ ಲಾಸ್ ಮಾಡ್ಕೊಳಕ್ ಇಷ್ಟಪಟ್ಟಿದ್ರಿ ಅಂದ್ರ 2,800 ರೂಪಾಯಿನ 3,500 ಕಳೆದು ಬಿಡ್ರಿ. ನಿಮ್ಗ 250 ರೂಪಾಯಿ ಲಾಸ್ ಆಕತ್ತ. ಅದಕ್ಕ ಯಾವಾಗಲೂ ಕೊಂಡ ಬೆಲೆಯೊಂದಿಗೆ ಖರ್ಚು ಮಾಡಿದ್ದು ಸೇರಿಸಲೇಬೇಕು. ಅವಾಗ ಪೂರ್ಣ ಅದೊಂದು ಕೊಂಡ ಬೆಲೆ ಆಗ್ತೈತಿ. ಓಕೆ ಓಕೆ ಎಸ್ಸಾ? ಸರಿ, ಆಗಿದ್ರೆ ಬರ್ಕೊಳ್ರಿ, ಅದನ್ನು ಕೂಡ ಬರ್ಕೊಳ್ರಿ. ಸ್ಟಾಪ್ ಇಟ್ಟಿದ್ದ ಪಾಸ್ ಕೊಟ್ಕೊಟ್ಟ ಬರ್ಕೊಳ್ರಿ. ಯಾಕಂದ್ರೆ ಎಕ್ಸಾಮ್ ಸಮೀಪ ಬಂದುವು. ಸೊ ನವೋದಯ ಎಕ್ಸಾಮ್ ಒಳಗ ಸಕ್ಸಸ್ ಆಗ್ಲೇಬೇಕು. ನೋಡ್ರಿ, ನೀವ್ ಈಗ ಏನಾರ ನವೋದಯ ಎಕ್ಸಾಮ್ ನಾಗ ಪಾಸ್ ಆದ್ರಿ ಅಂದ್ರ ಸೊ ಮುಂದ ನಿಮ್ ಲೈಫ್ ಟೈಮ್ ಏನಾಗ್ತಂದ್ರೆ ಎಜುಕೇಶನ್ ಬಹಳ ಈಸಿ ಆಕೈತಿ. ಸರ್ ನಾನು ಪಾಸ್ ಆಗಕ್ ಆಗಿಲ್ಲ ಅಂತಂದ್ರು ಕೂಡ ನೀವು ಕಲಿತಕ್ಕಂಥ ಶಾಲೆ ಒಳಗೆ ನೀವು ಕಿಂಗ್ ಮೆಥಡ್ ಆಗಿರುತ್ತೆ. ಅಷ್ಟ ನಾಲೆಡ್ಜ್ ಬರ್ತದ ಈ ಸಿಲೆಬಸ್ ತಿಳ್ಕೊಳ್ಳೋದ್ರಿಂದ. ಓಕೆ, ಬಹಳ ಚಂದ ಐತಿ, ಬಹಳ ಈಸಿ ಐತಿ. ಪಾಪ ಕೆಲವಷ್ಟು ಪೇರೆಂಟ್ಸ್ ದುಡ್ಡು ಕೊಟ್ಟು ಕಳ್ಸಕ್ ಆಗಿರಂಗಿಲ್ಲ. ಸೊ ಅವ್ರಿಗೂ ನೀವು ಹಾಕ್ರಿ, ಕಲೀಲಿ. ಇಲ್ಲ ನೀವು ಮನಿ ಒಳಗೆ 3ನೇ 4ನೇ ಮಕ್ಳು ಇದ್ರೂ ಕೂಡ ಏನ್ ತೊಂದ್ರೆ ಇಲ್ಲ, ಅವ್ರಿಗೂ ಕೊಡ್ರಿ ಕ್ಲಾಸ್. ಅವ್ರಿಗೂ ಕೂಡ ಏನಾಗ್ತೈತಿ ಅಂದ್ರೆ ಹೆಲ್ಪ್ ಆಗ್ತೈತಿ. ಮುಂದಿನ ವರ್ಷ ನಮ್ಮ ಬುಕ್ ಬರ್ಡಿಗೆ ಬಂದ ಅಂತಂದ್ರ ಎಸ್ ಭಾಳ ಈಸಿ ಆಗಿಬಿಡ್ತದೆ ಕಲಿಯಾಕ ಅವಂಗ. ಸರಿಯಾ? ಅಂತ 1-2-3 ಲೆಕ್ಕ ನೀವು ಮಾಡ್ಕೊಂಡು ಹಚ್ಚಿ ನನಗ ಹಾಕ್ರಿ. ಸರಿಯಾ? ಸರಿ, ಹಾಗಿದ್ರೆ ಸೊ ವಿಧಾನ 4ಕ್ಕ ಬಂದಿವಿ ನಾವು. ವಿಧಾನ 3 ಮುಗಿಸಿದ್ವಿ, ವಿಧಾನ 4ಕ್ಕ ಬರ್ರಿ. ಈ ವಿಧಾನ 4 ಏನೈತಿ, ಇದ್ರೊಳಗೆ ಏನೇನ್ ಡಾಟಾಸ್ ಐತಿ ಅಷ್ಟು ಕ್ಯಾಚ್ ಮಾಡ್ಕೊಡ್ರಿ. ಸರಿಯಾ? ನೋಡಿ, ಬರ್ಬರ್ತಾ ಇಲ್ಲಿ ಏನು ಡಾಟಾಗಳು ಹೆಚ್ಚಾಗ್ಕೊಂಡು ಹೋಗ್ತವೆ. ಡಾಟಾ ಅಂದ್ರೆ ಅಂಕಿ ಸಂಖ್ಯೆಗಳು ಏನಾಗ್ತವೆ, ಹೆಚ್ಚಾಕೊಂತ ಹೋಗ್ತವೆ. ಇರ್ಲಿ, ಇಲ್ಲಿ 5 ರೂಗೆ 1ರಂತೆ 5 ರೂಪಾಯಿಕ 1 ಚಾಕ್ಲೇಟ್, ಹಿಂಗ 40 ಚಾಕ್ಲೇಟ್ ಅನ್ನ ಕೊಂಡು ಅವೆಲ್ಲವನ್ನ 235 ರೂಗೆ ಮಾರುವುದರಿಂದ ಆಗುವ ಲಾಭ ಅಥವಾ ಹಾನಿ. ಇದು ಇಂಪಾರ್ಟೆಂಟ್ ರೀ. ಒಂದು ಚಾಕ್ಲೇಟಿಗೆ ಎಷ್ಟು ರೂಪಾಯಿ? 5 ರೂಪಾಯಿ. ಇಲ್ಲಿ ಏನ್ ಕಂಡುಹಿಡಿಬೇಕು ಅಂದ್ರ ಕೊಂಡ ಬೆಲೆ ಕಂಡುಹಿಡಿಬೇಕು. ಇಲ್ಲಿ ಮೊದಲ ಕೊಂಡ ಬೆಲೆ ಕಂಡುಹಿಡಿಬೇಕಿಲ್ಲ. ಹಂಗಂದ್ರ 40 ಚಾಕ್ಲೇಟಿಗೆ 5 ರೂಪಾಯಿ ಹಂಗ ಹೆಂಗಾಗುತ್ತಾ? ಎಸ್, 5 ನಕಲೆ ಎಷ್ಟಪ್ಪ? 20 ಹೌದಿಲ್ಲ? ಈ ಪೂಜಿ ಎಸ್, ನಮ್ಗೆ ಏನ್ ಸಿಕ್ತಂದ್ರಿ? ಕೊಂಡ ಬೆಲೆ ಸಿಕ್ತು. ವಾವ್, ವೆರಿ ನೈಸ್. ಟೈಪ್ ಬಹಳ ಚಂದ ಐತಿ ನೋಡ್ರಿ. ಕೊಂಡ ಬೆಲೆ ಕಂಡುಹಿಡಿಬೇಕಾತ್ ನಾವು. ಅದಕ್ಕೆ ಸೂತ್ರ ಐತಿ. ಕೊಂಡ ಬೆಲೆ ಕಂಡುಹಿಡಿಯಕ ಐತೆ ಇಲ್ಲ? ಐತಿ ನೋಡ್ರಿ. ಇರ್ಲಿಕ್ಕೆ ಕೂಡ ಚೆಕ್ ಮಾಡ್ಕೊಳ್ರಿ. ಸರಿಯಾ? ಕೊಂಡ ಬೆಲೆ ಸಿಕ್ಕೈತಿ ಅಂದ್ರ ಇಲ್ಲಿ ಮಾರಿದ ಬೆಲೆ ಐತಿ. ಇನ್ನು ಮುಂದೆ ನಮ್ಗೆ ಲಾಭ ಹಾನಿ ಎರಡು ಕಂಡು ಹಿಡಿಬಹುದಲ್ಲ, ಈಸಿಯಾಗಿ ಕಂಡು ಹಿಡಿಬಹುದಾ? ಸರಿ, ಹಾಗಿದ್ರೆ ಕೊಂಡ ಬೆಲೆ ಸಿಕ್ಕೈತಿ. ಸರಿ, ಹಾಗಿದ್ರೆ ಸೂತ್ರ ಏನೈತಿ ಅಂತಂದ್ರ ಲಾಭ ಕಂಡು ಹಿಡಿಬೇಕು ಅಂತಂದ್ರ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಮಾರಿದ ಬೆಲೆ ಎಷ್ಟು? 235 ರೂಪಾಯಿ. ಕೊಂಡ ಬೆಲೆ ಎಷ್ಟು? 200 ರೂಪಾಯಿ. ವೆರಿ ಸಿಂಪಲ್. 235 200 ಕಳೆದಿವಿ ಅಂದ್ರ 35 ರೂಪಾಯಿ ಲಾಭ ಆಗ್ತೈತಿ. ಗೊತ್ತಾಯ್ತು ಇಲ್ಲ ಹೇಳ್ಬೇಕು. ಜಸ್ಟ್ ಈಸಿ ಐತಿ ನೋಡ್ರಿ. ಇಲ್ಲೇ
ಒಂದು ತಲೆಗೆ ಇಟ್ಕೋಬೇಕು, ಕೊಂಡ ಬೆಲೆ ಅವ್ರು ಕೊಟ್ಟಿಲ್ಲ, ಕೊಂಡ ಬೆಲೆ ನಾವು ಕಂಡುಹಿಡಿಬೇಕು. ಕೊಂಡ ಬೆಲೆ ಹೆಂಗೆ ಸಿಗುತ್ತ ಅಂತಂದ್ರ, ಕೊಂಡ ಬೆಲೆ ಹೆಂಗ್ ಸಿಗುತ್ತಂದ್ರ ವಸ್ತುಗಳ ಆಧಾರದ ಮೇಲೆ. ಒಂದಕ್ಕೆ 5 ರೂಪಾಯಿ ಆದ್ರ 40ಕ್ಕೆ ಎಷ್ಟು ರೂಪಾಯಿ ಆಗತ್ತ ಅಂದ್ರ 40 ಗುಂಡ್ಲೆ 5 ಹಚ್ಕೊಂಡು ಲೆಕ್ಕ ಮಾಡ್ರಿ, ನಮ್ಗೆ ಕೊಂಡ ಬೆಲೆ ಸಿಗ್ತೈತಿ. ಓಕೆ, ಕೊಂಡ ಬೆಲೆ ಸಿಕ್ಕಿನ ಸೂತ್ರ ಅನೌನ್ಸ್ ಮಾಡ್ರಿ, ಅಲ್ಲಿ ಹೋಗಿ ಹಾಕ್ರಿ, ಅನುಮಾನ ಮಾಡಕ್ ಹೋಗ್ಬೇಡ್ರಿ. ಸೂತ್ರ ಹಾಕುದೈತಿ, ಉತ್ತರ ಕಂಡು ಹಿಡಿದೈತಿ. ಓಕೆ, ಮಾಡ್ತೀರಿ ನೋಡ್ರಿ. ವಿಧಾನ 4 ಬರ್ಕೊಂತೀರ ಅಂತ ಅನ್ಕೊಂತೀನಿ. ಸರಿ, ಮತ್ತೊಂದು ಚೇಂಜ್ ಮಾಡೋದ್ರಾಗ ಇನ್ನಷ್ಟು ಚೇಂಜ್ ಮಾಡ್ಕೊಂಡ್ರಿ. ಮತ್ತೆ ಹೇಳತ್ತೀನಿ ಸ್ಟೂಡೆಂಟ್ಸ್, ಪ್ಲೀಸ್ ನೀವು ಎಕ್ಸ್ಟ್ರಾ ಲೆಕ್ಕ ಹಾಕೊಳ್ರಿ, ಮಾಡ್ರಿ, ನನ್ನ ವಾಟ್ಸಪ್ ಹಾಕ್ರಿ, ಚೆಕ್ ಮಾಡ್ತೀನಿ. ಓಕೆ, ಮನೆ ಒಳಗೆ ಖಾಲಿ ಕೂಡ್ಬೇಡ್ರಿ. ತಂದೆ ತಾಯಿ ಪಾಪ ಆಳ್ ಹೋಗ್ಬಿಟ್ರಿ ನಿಮ್ ಮ್ಯಾಗ. ಹಾಕ್ರಿ, ಇದನ್ನ ವಾಟ್ಸಪ್ ಮೂಲಕ ಎಲ್ಲ ಕಡೆ ಹಾಕ್ರಿ, ಫೇಸ್ಬುಕ್ ಹಾಕ್ರಿ, ಎಲ್ಲರಿಗೂ ಹಾಕ್ರಿ, ಎಲ್ಲರೂ ನೋಡ್ಲಿ, ಎಲ್ಲರಿಗೆ ಲಾಭ ಆಗ್ಲಿ. ಲಾಭ ಅಷ್ಟೇ ತಂದಿದೆ, ಇದು ಲಾಭ. ರೈಟ್, ಇಲ್ಲಿ 5 ರೂಪಾಯಿ ತಗೊಂಡಿತ್ತಲ್ಲ, ಚೇಂಜ್ ಮಾಡ್ತೀವಿ. 25 ರೂಗಳಂತೆ ಸರ್, 25 ರೂಗೆ 25 ರೂಗೆ ಒಂದು ನೋಟ್ ಬುಕ್ ಒಂದಂತೆ ಅಂದ್ರೆ ರಂತೆ ಬರೀಬೇಕಲ್ಲ, ಒಂದರಂತೆ 50 ನೋಟ್ ಬುಕ್ ಕೊಂಡು ಅವೆಲ್ಲವನ್ನು 1,000 ಹೆಚ್ಚಕತ್ತ ನೋಡ್ರಿ. 25 ಇಲ್ಲೇ 25 ಅವೆಲ್ಲವನ್ನು 2,500 ರೂಗೆ ಮಾರುವುದರಿಂದ, ಅದೇ ತಗೊಂಡೇವಲ್ಲ ಲಾಭ, ಇದ್ರಾಗ ಮಾರುವುದರಿಂದ ಆಗುವ ಲಾಭ ಅಥವಾ ಹಾನಿ ಎಷ್ಟು? ನಾ ಶಾರ್ಟ್ ಆಗಿ ಬರೀತಿರ್ತೇನೆ, ನೀವು ಹಿಂಗ ಬರ್ಕೊಂಡು ಲಾಹ ಅಂತ ಬರ್ಕೊಂಡಿರಿ. ನೋಡಿ, ಕಟ್ ನೋಡ್ಬಿಟ್ಟು ನೋಡ್ತೀನಿ, ಬಂದಿದ್ದೀನಿ. ಬಂಗಾರಿ ಬಾ ಇಲ್ಲೇ, ಬಾ. ಸರಿ, ಹಾಗಿದ್ರೆ ಕಂಡು ಹಿಡಿಬೇಕು ನಾವು. ಒಂದು ನೋಟ್ಬುಕ್ 25 ಆದ್ರ 25 ನೋಟ್ಬುಕ್ ಎಷ್ಟು ಅಂತ. ಬಾ ಬಂಗಾರಿ ನೋಡುನಾ. 25 ನೋಡ್ರಿ, ಒಂದು ನೋಟ್ಬುಕ್ 25 ಆದ್ರೆ 25 ರೂಪಾಯಿನ. ಬಟ್ ಇಲ್ಲಿ 50 ನೋಟ್ಬುಕ್ ತಗೊಂಡೈತಿ, 25 ರೂಪಾಯಿ ಒಂದಕ್ಕಂದ್ರ 25 ಇಲ್ಲೇ ಎಷ್ಟಪ್ಪ ಅಂತಂದ್ರ 25 ಇಲ್ಲೇ ಎಷ್ಟು? 25 ಇಲ್ಲೇ 125. ಈ ಪೂಜಿ ಮರಿಬಾರ್ದು, ಕೊಡ್ಬೇಕ. ಅಂದ್ರ 1,250 ರೂಪಾಯಿ ಆಗಿದ್ದು ಕೊಂಡ ಬೆಲೆ ಈಗಿದು. ಇದು ಕೊಂಡ ವಿಧಾನ. ಕೊಂಡ ಬೆಲೆ ಸಿಕ್ಕ್ರೆ ಏನೈತಿ? ಮರಿದ ಬೆಲೆ ಆಲ್ರೆಡಿ ಐತಲ್ಲ, ಮರಿದ ಬೆಲೆ ಐತಲ್ಲ. ಸೊ 2,500 ರೂಪಾಯಿದಾಗ 1,250 ರೂಪಾಯಿ ಕಳೆದು ಬಿಟ್ಟಿವಿ ಅಂತಂದ್ರ ಈಸಿಯಾಗಿ ನಮ್ಗ ಆನ್ಸರ್ ಸಿಗುತ್ತಾ ಇಲ್ಲ ನೋಡ್ರಿ. 1,250 ರೂಪಾಯಿ ಲಾಭ ಆದ್ರೆ ಡಬಲ್ ಮಾಡಿದ್ವಿ ನಾವು. ಅಂದ್ರ ವಾಪಸ್ 50 ರೂಪಾಯಿ ಮಾರಿದಂಗ ಆತು, ಹೌದಿಲ್ಲ? 25 ರೂಪಾಯಿ ತಗೊಂಡ್ಬಂದಿದ್ವಿ, ಅವಾಗ ಎಷ್ಟಾಗಿತ್ತು ರೊಕ್ಕ ಆತಂದ್ರ ನೋಡ್ರಿ, ವಿಚಾರ ಮಾಡ್ರಿ. 1,250 ರೂಪಾಯಿ ಆಗಿತ್ತು. ಈಗ ಅದನ್ನ ನಾವು 2,500 ಮಾರ್ತೀವಿ ಅಂತಂದ್ರ ಒಂದು ನೋಟ್ಬುಕ್ 50 ರೂಪಾಯಿ ಮಾರಿ ಕೊಟ್ಟಂಗ ನಾವು. ಭಾರಿ ಅದ ನೋಡಿ, ಜಾಣದ ವ್ಯಾಪಾರಿ. ದೊಡ್ಡ ಮಣಿ ಹಾಕಿಸ್ಬಿಡ್ ನೋಡಿ. ಹಿಂಗಾದ್ರ ಗೊತ್ತಾತಾ? ಈಜಿ ಐತಲ್ಲ. ಕೊಂಡ ಬೆಲೆ ಕಂಡು ಹಿಡಿಬೇಕು. ಇಲ್ಲಿ ಕೊಂಡ ಬೆಲೆ ಕಂಡು ಹಿಡಿದಾದ್ಮೇಲೆ ಮಾರಿದ ಬೆಲೆ ಆಲ್ರೆಡಿ ಕೊಟ್ಟಿರ್ತೈತಿ. ಅದ್ರೊಳಗೆ ಏನ್ ಮಾಡ್ಬೇಕು? ಬಂಗಾರಿ ಬಾಯಿಲೆ ವ್ಯವಕಲನ ಮಾಡಿದ್ರೆ ಅಂದ್ರೆ ಆನ್ಸರ್ ಸಿಕ್ಬಿಡ್ತೈತಿ. ಬಾ, ಓಕೆ, ಬರ್ಕೊಳ್ತಿದ್ದನ ಬರ್ಕೊಳ್ರಿ. ಒಂದಿಷ್ಟು ಎಕ್ಸಾಂಪಲ್ ಅನ್ನ ನೀವು ನನಗ ಮಾಡಿ ಹಾಕ್ರಿ. ಮರಿಬೇಡ್ರಿ. ನಿಮ್ಮ ವರ್ಕ್ ಇಂಪಾರ್ಟೆಂಟ್, ನಮ್ಮ ವರ್ಕ್ ಇಂಪಾರ್ಟೆಂಟ್ ಅಲ್ಲ. ಯಾಕಂದ್ರೆ ಎಕ್ಸಾಮು ನೀವು ಬರೀತೀರಿ ಅಂದ್ಮೇಲೆ ನಿಮ್ ವರ್ಕ್ ಇಂಪಾರ್ಟೆಂಟ್. ನಾವು ಕ್ಲಾಸ್ ಮಾಡ್ಬೋದು, ಹಿಂಗ ಅಂತ ತಿಳಿಸ್ಬೋದು. ಬಟ್ ನೀವೇನಾರ ಎಕ್ಸ್ಟ್ರಾ ವರ್ಕ್ ಮಾಡಿದ್ದು ಅಥವಾ ಹಾರ್ಡ್ ವರ್ಕ್ ಮಾಡಿದ್ದು ಆಯ್ತು ಅಂತಂದ್ರ ಡೆಫಿನೆಟ್ಲಿ ಹೇಳ್ತೀನಿ, ಸೊ ನೀವು ಸೆಲೆಕ್ಟ್ ಆಗೇ ಆಗ್ತೀರಿ. ಕೆಲವಷ್ಟು ಮಂದಿ ಹೇಳ್ತಿರ್ತಾರ ಏನಂತೆ ಸ್ಮಾರ್ಟ್ ವರ್ಕ್ ಮಾಡ ಅಂತೇಳಿ. ಸ್ಮಾರ್ಟ್ ವರ್ಕ್ ನಿಮಗಂತ ತಮ್ಮಗಳ ಇನ್ನ ವಯಸ್ಸಾಗಿಲ್ಲ. ಓಕೆ, ಕಲಿಕೆ ಇನ್ನು ಬಹಳ ದೂರ ಐತಿ, ಬಹಳ ದೊಡ್ಡದೈತಿ. ಸ್ಮಾರ್ಟ್ ವರ್ಕ್ ಬಿಟ್ಟು ಬಿಡ್ರಿ, ಹಾರ್ಡ್ ವರ್ಕ್ ಮಾಡ್ರಿ.
ಹೋಗಪ್ಪ. ಹ್ಮ್ ಹೋಗೋಣ್ರಿ, ನೆಕ್ಸ್ಟ್ ಮೆಥಡ್ ಹೋಗುಣ. ನೆಕ್ಸ್ಟ್ ಮೆಥಡ್ ಹಾಕಿ ನೋಡು. ಏನದೆ ನೆಕ್ಸ್ಟ್ ಮೆಥಡ್? ವಿಧಾನ 5 ಅಂತ ಹಾಕೊಳ್ರಿ. ವಿಧಾನ ಬಾ, ವಿಧಾನ 5 ಅಂತ ಹಾಕೋರಿ. ವಿಧಾನ 5 ಹಾಕೊಳ್ರಿ. ಇಲ್ಲೂ ಏನೇನು ಅಂಕಿ ಸಂಖ್ಯೆಗಳನ್ನು ಕೊಟ್ಟಾರ ಅಂತ ನೋಟ್ ಮಾಡ್ಕೊತ ಹೋಗ್ಬೇಕ. ಕಲಿಬೇಕಾದ್ರ ಡೆಪ್ತ್ ಆಗಿ ಕಲಿಯೋದು, ಕಲ್ತ ಮೇಲೆ ಶಾರ್ಟ್ ಟ್ರಿಕ್ಸ್ ಯೂಸ್ ಮಾಡೋಣ. ಓಕೆ, ಪ್ರಾಪರ್ ಮೆಥಡ್. 540 ರೂಪಾಯಿಗೆ 360 ತತ್ತಿ ಬಂದವು. ಒಬ್ಬ ಬಾರಿ ಅಪ್ಪ ಇದು. 540 ರೂಪಾಯಿಕ 360 ತತ್ತಿ ಬಂದವು. ಅರ್ಥ ಆತ? ಅಂದ್ರ ರೊಕ್ಕ ಜಾಸ್ತಿ ಆಯ್ತು, ತತ್ತಿ ಕಡಿಮೆ ಅದು ಅನ್ಬೇಡ್ರಿ. ತುಟ್ಟಿ ತತ್ತಿ ಅದಾವ. ಅದಕ್ಕ ತತ್ತಿಗಳನ್ನ ಕೊಂಡು 20 ರೂಗೆ 1 ಡಜನ್ದಂತೆ ಮಾರಿದರೆ. 1 ಡಜನ್ ಅಂದ್ರ 12. 20 ರೂಪಾಯಿಗೆ 1 ಡಜನ್ ಮಾರಿದ್ರು. ಹಂಗಂದ್ರೆ ಇವು ಎಷ್ಟು ಡಜನ್ ಅದಾವ ಪತ್ತೆ ಹಚ್ಕೋಬೇಕಾರ್ ನಾವು. ಅಂದ್ರ 12 ಕರ್ತ ಹೊಡಿಬೇಕ. ಕರ್ತ ಹೊಡೆದಾಗ ಸಿಗ್ತತೆ. ಸರಿಯಾ? ನೋಡೋಣಂತ. ಡಜನ್ದಂತೆ ಮಾರಿದರೆ ಆಗುದು ಲಾಭನೋ ನಷ್ಟನೋ ಕೇಳತ್ತಾರ. ನೋಡೋಣ. ಯಾರಿಗಾರ ಮೊಟ್ಟೆ ಇಷ್ಟ ಆದ್ರ ಹಾಕ್ರಿ. ನನಗೆ ಮೊಟ್ಟೆ ಇಷ್ಟ ರೀ ಸರ್ ಕಮೆಂಟ್ ಹಾಕ್ರಿ. ಕ್ಲಾಸ್ ಎಂಜಾಯ್ ಮಾಡ್ರಿ. ಸರಿ, ಕೊಂಡಿರುವ ಒಟ್ಟು ತತ್ತಿಗಳ ಸಂಖ್ಯೆ ಕೊಟ್ಟಾರ ಅವ್ರು. ಕೊಂಡಿರುವ ಒಟ್ಟು ತತ್ತಿಗಳ ಸಂಖ್ಯೆ ಎಷ್ಟಂದ್ರ 360 ಐತಲ್ಲ. 360 ಹೌದಲ್ಲ? ಸೊ ಜೊತೆಗೆ ಏನಾಗೈತಿ ಅಂತಂದ್ರ ಎಷ್ಟು ರೂಪಾಯಿಗೆ ತಗೊಂಡ್ ಬಂದಿವಿ ಅನ್ನೋದನ್ನು ಕೊಟ್ಟಾರ ಅವ್ರು. 540 ರೂಪಾಯಿ ಕೊಟ್ಟು ಇಷ್ಟ ತತ್ತಿ ಖರೀದಿ ಮಾಡಿವಿ. ಇಲ್ಲಿ ತಗೊಂಡು ಬಂದು ಡಜನ್ ಗಂಟ್ಲೆ ಮಾರಾಟ ಮಾಡತ್ತೀವಿ. 1 ಡಜನ್ಗೆ 20 ರೂಪಾಯಿ ತಗೊಂಡ್ರಿ. ನೆನ್ಪಿಟ್ಕೊಳ್ರಿ, ಒಂದ ಪಾಯಿಂಟ್ ಏನಂದ್ರೆ ಡಜನ್. ಎಷ್ಟ್ ಅಂದಾರ ಅವರು? 1 ಅಂದಾರ. ಅಂದ್ರ 1 ಡಜನ್ಗೆ 12 ಇರ್ತಾವ್ರಿ. 12 ತತ್ತಿ ಅದಾವು. 12 ತತ್ತಿನ 20 ರೂಪಾಯಿ ಕೊಟ್ಟಂಗ ಆತು. ಅಂದ್ಮೇಲೆ ಒಟ್ಟು ತತ್ತಿಗಳ ಸಂಖ್ಯೆ ಎಷ್ಟು? 360. 1 ಡಜನ್ ಅಂದ್ರೆ ಎಷ್ಟು? 12. ಕಟ್ಟ ಹೊಡಿಬೇಕು ನೋಡಿ. ಈಗ ನಿಮಗ್ ಗೊತ್ತು, 12 ಒಂದ್ಲೆ 12, ಎಸ್ 12 ಮೂರ್ಲೆ 36, 0 ಹಾಗಿದ್ದರೆ ಒಟ್ಟು ಇಲ್ಲಿ ಇದ್ದಂತಹ ತತ್ತಿಗಳ ಡಜನ್ ಎಷ್ಟು? ಇಲ್ಲಿ ಎಷ್ಟು ಡಜನ್ ಅದಾವಂದ್ರ ಎಸ್ 30 ಡಜನ್ ತತ್ತಿ ಅದಾವ. ಅವಾಪ 30 ಡಜನ್ ತತ್ತಿ ಅದಾವ ನೋಡ್ರಿ. ಒಂದ್ ಸ್ಮೋರ್ ಹೇಳ್ತಾನೆ, 360ಕ್ಕ 1 ಡಜನ್ ತತ್ತಿ ಅಂದ್ರ 12. ಆ 12ಲೆ ಭಾಗಾಕಾರ ಮಾಡ್ಬೇಕು ಅಥವಾ ಕಟ್ಟ ಹೊಡಿಬೇಕು. ಅವಾಗ ಡಜನ್ ಸಿಗ್ತದ ನಮ್ಗ. ಡಜನ್ ಅಂದ್ರ ಎಷ್ಟು ತತ್ತಿದ್ದು ಒಂದು ಬಲ್ಕ್ ನ್ಯಾಕ್ ಕೊಡೋದಂತ ಅರ್ಥ ಅದು, ಡಜನ್ ಗಟ್ಲೆ. ಓಕೆ, ಅವಾಗ 30 ಡಜನ್ ಅಂತ ಗೊತ್ತಾಯ್ತು. ಇಲ್ಲಿ ಕೊಟ್ಟಾರ ನೋಡ್ರಿ. ಇಲ್ಲಿ 360 ತತ್ತಿಗಳು, 60 ತತ್ತಿ ಮ್ಯಾಲ ಹಚ್ಚಾರ. 360 ತತ್ತಿ 1 ಡಜನ್ 12 ಅಂದಾರ. ಸೊ ನೋಡ್ರಿ, 12 ಒಂದ್ಲೆ 12 ಮೂರ್ಲೆ ಆನ್ಸರ್ ಎಷ್ಟು ಮಾಡ್ತಂದ್ರ 30 ಡಜನ್ ತತ್ತಿ ಅದಾವ. ಅವು 1 ಡಜನ್ಗೆ ಎಷ್ಟು ರೂಪಾಯಿ ಕೊಡತ್ತಾನ? 20 ರೂಪಾಯಿ ಕೊಡಾಕತ್ತಾನ. 20 ಗುಣಿಸ್ಬಿಟ್ರೆ ಆಗ್ಬೋದು. ಸೊ 2 ಮೂರ್ಲೆ ಎಷ್ಟಪ್ಪ ಅಂದ್ರ 6 ಐತಿ. 2 0 ಅಂದ್ರ 600 ರೂಪಾಯಿಕ ಮಾರಿದಂಗಾತು. ಸಿಕ್ತು ನೋಡ. ಮೊದಲ ಲಾಭ ಕಂಡು ಹಿಡಿಯಾಕತ್ತಿದ್ವಿ. ಮಾರಿದ ಬೆಲೆ 600 ರೂಪಾಯಿ ಐತಿ, ಕೊಂಡ ಬೆಲೆ 540 ರೂಪಾಯಿ ಐತಿ. ಇನ್ನೇನೈತಿ ಆನ್ಸರ್ ಸಿಕ್ತಲ್ಲ. 0ಕ್ಕೆ 0 ಹಚ್ಚ್ರಿ. 10 4 ಹೋದ್ರ 6 ಉಳಿತೈತಿ. ಎಸ್ ನೆಕ್ಸ್ಟ್ 6 ಅಂದ್ರೆ 0 60 ರೂಪಾಯಿ ಲಾಭ ಆಕೈತಿ. 60 ರೂಪಾಯಿ ಏನಕೈತ್ರಿ? ಲಾಭ ಆಕೈತಿ. 60 ರೂಪಾಯಿ ಲಾಭ ಆಕೈತಿ. ಗೊತ್ತಾತ? ಸೊ ಮತ್ತೊಮ್ಮೆ ಈಸಿ ಮಾಡಿ ಹೇಳ್ತೀನಿ ನೋಡಿ. ಇದೆಲ್ಲ ಕಣ ಮತ್ತೊಮ್ಮೆ ಈಸಿ ಮಾಡ್ತೀನಿ ನೋಡ್ರಿ. ತೆಗ್ದು ಈಸಿ ಮಾಡ್ತೀನಿ. ಅಲ್ಲ ಇವು ಈಸಿನೇ ಹೇಳಿ. ಮತ್ತ ಈ ಟಾಪ್ ಹೇಳಿದ್ರೆ ಕಾಣ್ಬೇಡ್ರಿ, ಲಾಭ ಬಂದಿತ್ತೀವಿ. ಬಡ ಬಡ ನೀವು ಹಿಂಗೇನ್ ಪಾಯಿಂಟ್ ಹಚ್ಚಲಿಕ್ಕೆ ನಡೀತೈತೆ. ಬಟ್ ಲೆಕ್ಕ ಕರೆಕ್ಟ್ ಮಾಡಿ ನನಗೆ ಹಾಕ್ಬೇಕು. ಇಲ್ಲಿ ನಾವು ಕೊಂಡ ಬೆಲೆ ಕೊಟ್ಟಿರ್ತಾರಲ್ಲ, ಮಾರಿದ ಬೆಲೆ ಪತ್ತೆ ಹಚ್ಕೋಬೇಕು. ಅವಾಗ ನಮ್ಗೆ ಏನ್ ಸಿಗುತ್ತ ಅಂದ್ರೆ ಆನ್ಸರ್ ಸಿಗುತ್ತ. ಕೊಂಡ ಬೆಲೆ ಸಿಕ್ಕೈತೆ. ಕೊಂಡ ಬೆಲೆ ಆಲ್ರೆಡಿ ಐತೆ 540 ರೂಪಾಯಿ. ಮಾರಿದ ಬೆಲೆ ಕಂಡು ಹಿಡ್ಕೋಬೇಕು. ಅವಾಗ ಕೊಂಡ ಬೆಲೆ ಕಂಡು ಹಿಡಿದ್ವಿ. ಮೇಲೆ ಲೆಕ್ಕ ವಿಧಾನ 4 ಕೊಂಡ ಬೆಲೆ. ಇಲ್ಲಿ ಮಾರಿದ ಬೆಲೆ ಕಂಡು ಹಿಡಿಯಾಕ್ತಿವಿ. ಎಸ್ ಒನ್ಸ್ ಮೋರ್. ಕೊಂಡ ಬೆಲೆ ಎಷ್ಟಿತ್ತು? 540 ರೂಪಾಯಿ. ಎಷ್ಟು ತತ್ಯಪ್ಪ? ತತ್ತಿ ಎಷ್ಟು ತತ್ತಿ ಅದಾವು? 360 ಅದಾವು. ಹೌದಾ? 1 ಡಜನ್ಗೆ ಎಷ್ಟಪ್ಪ? 20 ರೂಪಾಯಿ ಐತಿ. 1 ಡಜನ್ ಅಂದ್ರೆ ಎಷ್ಟಪ್ಪ? 12 ತತ್ತಿಗಳು. ಯಾವ್ದೇ ಇರ್ಲಿ ಅದು. ತತ್ತಿ ಅಂದ್ರೆ ತತ್ತಿ, ಬಾಳೆ ಅಂದ್ರೆ ಬಾಳೆಹಣ್ಣು. ನೆನ್ಪಿಟ್ಕೊಳ್ರಿ. ಸೇಬು ಅಂದ್ರೆ ಸೇಬು. ಡಜನ್ ಅಂದ್ರೆ 12. 1 ಡಜನ್. 2 ಡಜನ್ ಅಂದ್ರೆ 24. 3 ಡಜನ್ ಅಂದ್ರೆ 36. 12 ಬಗ್ಗೆ ಹೇಳ್ಕೊಂತ ಹೋಗ್ಬಿಡ್ಬೋದು. ಈಗ
ಇಲ್ಲೇನ ತತ್ತಿಗೆ ಮತ್ತು ಈ ಡಜನ್ಕ ಕಡ್ತ ಹೊಡಿಬೇಕು. 360ಕ್ಕೆ 12 ಕಡ್ತ ಹೊಡಿಬೇಕು. 30 ತತ್ತೆ ಆಗ್ತಾವ ಅಂದ್ರೆ 12 ಒಂದ್ಲೆ 12 ಮೂರ್ಲೆ ಹೊಡ್ಲೆ 30 ತತ್ತೆ 30 ಡಜನ್ ಆಗ್ತಾವ. ಈಗ ಅಲ್ಲಿ ಇದ್ದದ್ದು ಎಷ್ಟು? 30 ಡಜನ್. ಎಷ್ಟು ರೂಪಾಯಿ ಕೊಂಡ್ ಡಜನ್? 20 ರೂಪಾಯಿ ಕೊಂಡ್ ಡಜನ್. ಅಂದ್ರೆ ಎರಡಕ್ಕೂ ಏನ್ ಮಾಡ್ಬೇಕು? ಗುಣಿಸ್ಬೇಕು. 3 ಎರಡ್ಲೆ ಎಷ್ಟಪ್ಪ? 6. 2 0 ಹಚ್ಬಿಡ್ರಿ. 600 ರೂಪಾಯಿಗೆ ಮಾರ್ದಂಗ ಆತು. ಮಾರಿದ ಬೆಲೆ 600 ಆಯ್ತು. ಕೊಂಡ ಬೆಲೆ 540 ಆತು. ಸೊ ವೆರಿ ಸಿಂಪಲ್. ಹಾಗಿದ್ರೆ ನಾವು ಉಳಿತಕ್ಕಂಥ ರೊಕ್ಕ ಎಷ್ಟು ಅಂದ್ರ 60 ರೂಪಾಯಿ ಲಾಭ ಆತು. ಗೊತ್ತಾಯ್ತು ಇಲ್ಲ? ಗೊತ್ತಾತಂತ ನಾನು ಕೇಳ್ತೇನೆ. ಸೊ ಹಂಗೇನಿದ್ರು ಕಮೆಂಟ್ ಹಾಕಿ. ಸರಿಯಾ? ನೋಡ್ರಿ ನಿಮ್ ಪಾಲಕರಿಗೆ ಹೇಳಿ ಕೆಲಸ ಮೊಬೈಲ್ ಇಸ್ಕೊಳ್ರಿ. ಇನ್ನೊಂದು ನಾನು ಬೇರೆ ಲೆಕ್ಕ ಹಚ್ಕೊಡ್ತೀನಿ, ಇದನ್ನ ಮಾಡಿ ನೋಡಿ. ನೋಟ್ಬುಕ್ 1 ಡಜನ್ ನೋಟ್ಬುಕ್ ಕೊಡ್ರಿ ಅನ್ಬೋದು. ನಾವು ಅಂಗಡಿ ಒಳಗೆ ಹೋಗ್ರಿ, ನೀವು 1 ಡಜನ್ ಕಡಿಮೆ ಹೇಳ್ತಾರ ರೊಕ್ಕ. ನೀವೇನಾದ್ರು ಒಂದೊಂದ್ 2 ತಗೊಂಡ್ರ ತುಟ್ಟಿ ಹಾಕ್ತಾರ. ಅರ್ಧ ಡಜನ್ ಅಂದ್ರ 6. ಅರ್ಧ ಡಜನ್ ಅಂದ್ರೆ ಎಷ್ಟ್ರಿ? 6 ಇರ್ತಾವ. 1 ಡಜನ್ ಅಂದ್ರ 12 ಇರ್ತಾವ. ಬರ್ಕೊಂಡು ನಾ ಹೇಳಿದ್ದೇನೆ ಮತ್ತ. $540 ಇತ್ತಲ್ಲ, ಇದನ್ನ ಏನ್ ಮಾಡ್ತೀನಿ ಅಂದ್ರ 730 ರೂಪಾಯಿಗೆ 30 ರೂಪಾಯಿ 730 ರೂಪಾಯಿಗ 500 ಏನ್ ಪಾಯಿಂಟ್ ಬಂದ್ರೆ ಹಚ್ಚು 500 ತತ್ತಿಗಳನ್ನ ಕೊಂಡ್ಕೊಂಡು ಬಂದು ಬೈಲೆ 20 ರೂಗಳಂತೆ 20 ರೂಪಾಯಿಗೆ 1 ಡಜನ್ ಅಂತೆ ಮಾರಿತು. ಸೇಮ್ ಲೆಕ್ಕ ಐತೆ, ಸೇಮ್ ಲೆಕ್ಕ ಐತೆ. ಹಾಗಾದ್ರ ಇಲ್ಲೇ ಮೊದಲಕ್ಕೆ ಏನ್ ನೋಡ್ಬೇಕು ನಾವು? ಸಿಂಪಲ್ ಹೋಗಿ ನೋಡ್ರೆ 560 ತತ್ತಿ 1 ಡಜನ್ ಎಷ್ಟಪ್ಪ ಅಂತಂದ್ರ 12 ಇರ್ತಾವ. ಈಗ ಇದನ್ನ ಎರಡಲ್ಲೇ ಕಟ್ಟ ಹೊಡಿತೇನೆ ನಿಮ್ಗೆ ಗೊತ್ತಾಗ್ಲಿ ಅನ್ನೋ ಉದ್ದೇಶದಿಂದ. ನಮ್ಗೆ ಡಜನ್ ಸಂಖ್ಯೆ ಸಿಗುತ್ತಿಲ್ಲ. 2 6 2 2 4 2 8 16 0 0 2 3 6 8 3 24 9 ಬರ್ತ 3 9 27 1 ಉಳಿತು. 3 3 9 9 ಅಂದ್ರೆ 1 ಉಳಿತು. ಪಾಯಿಂಟ್ ಕೊಡ್ತೀವಿ 0 ಮತ್ತೆ 3 3 ಅಂತೀವಿ ನಾವು. ಮತ್ತೆ 1 ಉಳಿತೈತಿ. ಮತ್ತೆ 3 3 ಎಸ್. ಹಾಗಿದ್ರೆ ಇಲ್ಲಿದ್ದಂತಹ ಮೊಟ್ಟೆಗಳು ಡಜನ್ ಗಟ್ಲೆ ಅಂತ ಬಂದಾಗ 93.33 ಡಜನ್ ಐತಿ. 93.33 ಡಜನ್ ಐತಿ. ಅದಕ್ಕ 20ರಲ್ಲಿ ಗುಣಿಸಿಬಿಟ್ರೆ ಆನ್ಸರ್ ಸಿಗುತ್ತಾ? ಯಾಕೆ ಹೇಳ್ರಿ? 20 ರೂಪಾಯಿಗ 1 ಡಜನ್ ಮಾರಕತ್ತಿದ್ವಿ ನಾವು. ನೋಡ್ರಿ 3 ಪೂಜಿಲೆ ಪೂಜಿ ಸಾರಿ ಪೂಜಿ ಪಾಯಿಂಟ್. ಸೊ 3 ಪೂಜಿಲೆ ಪೂಜಿ 9 ಪೂಜಿಲೆ ಪೂಜಿ. ಎಸ್ 2 3 6 2 3 6 ಎಸ್ 2 3 6 ಎಸ್ 9 2 18 0 0 6 6 ಎಸ್ 6 6 6 8 10 ಎಸ್. ಹಾಗಿದ್ರೆ ನೀವು ಎಷ್ಟು ರೂಪಾಯಿಗೆ ಮಾರಿದಂಗ ಆತು ಅಂತಂದ್ರ 90 ಮಾರಿದ ಬೆಲೆ ಬಂದ ಏನ್ ಬಂದತ್ರಿ? ಇಲ್ಲೇ ಮಾರಿದ ಬೆಲೆ 1866. ಮಾರಿದ ಬೆಲೆ 1866.65. ಕೊಂಡ ಬೆಲೆ ಎಷ್ಟಿತ್ತು? ಬಹಳ ಲಾಭಕ್ಕೆ ಮರೆಯತ್ತಲ್ಲ, 730 ಇತ್ತು. ಸೊ ಈ 60 ಪೈಸೆ ಬೇಕಿದ್ರೆ ಬಿಡಿದ್ರು ಬಿಡ್ಬೋದು, ಹಚ್ಕೊಂತಿದ್ರು ಹಚ್ಕೋಬಹುದು. ಚೂರು ಇನ್ಕ್ರೀಸ್ ಮಾಡತ್ತೀನಿ ನಾ ಲೆಕ್ಕ ಬೇಕಂತೇಳಿ ನಿಮಗ. ಇಂಥವ್ ಬಂದ್ರು ಅಂತಂದ್ರ ಎಕ್ಸಾಮ್ ಈಸಿ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಪಾಯಿಂಟ್ನಾಗ ಒಂದಲ್ಲ ಕ್ಯಾನ್ಸಲ್ ನೋಡ್ರಿ. 1866 ರೂಪಾಯಿ 60 ಪೈಸೆಗ 730 ರೂಪಾಯಿನ ಕಳೆದ್ ಬಿಡ್ಬೋದು. ಸೊ 0 0 6 6 6 6ಗ 3 9 ಅಂದ್ರೆ ಎಷ್ಟಪ್ಪ? 3 ಉಳಿತೈತಿ, ಹೌದಿಲ್ಲ? 3 ಉಳಿತೈತಿ. ಸೊ 8ರಾಗ 1 ಹೊತ್ತಪ್ಪ ಅಂತಂದ್ರೆ ಎಷ್ಟಪ್ಪ? 8ರಾಗ 7ರ 1 ಉಳಿತೈತಿ. ಈಗ ಏನಿಲ್ಲ 0 ಇರ್ತೈತಿ. 1 ಯಪ್ಪೋ ನಾವ್ ಲಾಭ ಎಷ್ಟಾಗೈತಿ ಅಂದ್ರ 1136 ರೂಪಾಯಿ 60 ಪೈಸೆ ಲಾಭ ಆಗೈತಿ. ಬರ್ಕೋರಿ ಹೇಳ್ತಾನೆ, ಬರ್ಕೋರಿ. ಓಕೆ. ಸೊ ಇಂಥವು ನೀವೊಂದಿಷ್ಟು ಲೆಕ್ಕನ ನನಗೇನ್ ಮಾಡ್ರಿ ಅಂದ್ರ ಲೆಕ್ಕ ಮಾಡಿ ವಾಟ್ಸಪ್ಗೆ ಹಾಕ್ರಿ. ಓಕೆ. ಹೆಂಗ್ ಬಂತು ನೀವು ಬೇಕಿದ್ರೆ 1 ಅಲ್ಲ 2 ಸಲ ಲೆಕ್ಕ ಮಾಡ್ಕೊಳ್ರೆ ಬಿಡಕ್ ಹೋಗ್ಬೇಡ್ರಿ. ಒಟ್ ನಿಮ್ಗೆ ರೊಟೇಷನ್ ಐತಿ ನೋಡಪ್ಪ, ವರ್ಕೌಟ್ ಮಾಡ್ಲೇಬೇಕು. ಲಾಭ ಹಾನಿ ಕಂಡಿಡಕತ್ತೀವಿ ನಾವು. ಏನ್ ಕಂಡಿಡತ್ತೀವಿ? ಲಾಭ ಹಾನಿ ಕಂಡಿಡತ್ತೀವಿ. ಹೋಗೋಣ ಮುಂದೆ ಹೋಗೋಣ. ನಿಮ್ ಕ್ವಶನ್ ಪೇಪರ್ನು ಬಿಡ್ಸೋಣಂತ, ಏನ್ ತಲೆ ಕೆಲ್ಸನಕ್ ಹೋಗ್ಬೇಡ್ರಿ. ಆತ ಕ್ಲಾಸ್ ರನ್ ಆಗತ್ತ ಯೂಟ್ಯೂಬ್ ಕ್ಲಾಸ್.
ಸೊ ಅವನು ನೋಡ್ರಿ ಆಫ್ಲೈನ್ ಕ್ಲಾಸ್ನಾಗ ನೋಡ್ರಿ. ವಿಧಾನ 6ಕ್ಕೆ ಬಂದಿವಿ ನೋಡಿ. ವಿಧಾನ ಎಷ್ಟಪ್ಪ ಅಂದ್ರ 6. ಈಗ ಭಾಳ ಪ್ರಾಫಿಟ್ ಅಂಡ್ ಲಾಸ್ ಇಲ್ಲಿ ಕೊಟ್ಟಿನಿ ನೋಡಿ ಇಲ್ಲೆಲ್ಲ. ಸೊ ಇವು ನಾವೇನ್ ಮಾಡೋಣಂತ ಇವು ಈಗ ನೋಡ್ರಿ ಇಲ್ಲಿ ಅವಾಗಲೇ ಸೂತ್ರ ನೋಡಿದ್ವಲ್ಲ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಕೊಡ್ತಾವಲ್ಲ ಇದೆಲ್ಲ ಲಾಭ ಕಂಡಿಗೆ ಸೂತ್ರ ಐತಿ ನೋಡಿ. ಲಾಭ ಕಂಡಿಗೆ ಸೂತ್ರ, ನಷ್ಟಕ ಅಂದ್ರೆ ಹಾನಿ ಕಂಡಿಗೆ ಸೂತ್ರ, ಶೇಕಡಾ ಲಾಭ ಕಂಡಿಗೆ ಸೂತ್ರ, ಶೇಕಡಾ ನಷ್ಟ ಕಂಡಿಗೆ ಸೂತ್ರ, ಮಾರಿದ ಬೆಲೆ ಕಂಡಿಗೆ ಶೇಕಡಾ ಲಾಭ ಕೊಡ್ತು, ಮತ್ತೆ ಮಾರಿದ ಬೆಲೆ ಶೇಕಡಾ ನಷ್ಟ ಕೊಡ್ತು, ಕೊಂಡ ಬೆಲೆ ಶೇಕಡಾ ಲಾಭ ಕೊಟ್ಟಿರ್ತಾನ. ಇವನು ಬೇಕಾದ್ರೆ ನೀವು ನಮೂದಿತ ಬೆಲೆ ಕಂಡಿಡಿದು ಎಕ್ಸ್ಟ್ರಾ ಇದು ನಿಮ್ಗ ಇದನ್ನ ನೋಡೋಣ. ಓಕೆ, ಇವನು ಬೇಕಾದ್ರೆ ನೀವು ಬರ್ಕೋರಿ ಬೇಕಾರೆ ಬಿಡಕ್ ಹೋಗ್ಬೇಡ್ರಿ. ಇವನು ಕಡೆಗೆ ಬರ್ದಿಟ್ಕೋರಿ. ಸರಿಯಾ? ವಿಧಾನ ಎಷ್ಟಕ್ಕೆ ಬಂದಿವಪ್ಪ ನಾವು? 6ನೇ ವಿಧಾನಕ್ಕೆ ಬಂದಿವಿ. ಪೈಸೆ ಲೆಕ್ಕದಾಗ ಬಂದ್ವಿ. ಕನ್ವರ್ಟ್ ಮಾಡ್ಕೋಬೇಕು. ಓಕೆ, ಕನ್ವರ್ಟ್ ಮಾಡ್ಕೋಬೇಕು. ವಿಧಾನ ಎಷ್ಟು? 6 ಅಂತ ಹೆಡ್ಲೈನ್ ಹಾಕೊಡ್ರಿ. ಸೆಕೆಂಡ್ ಲೆಕ್ಕ ಮಾಡಿ. ಸರಿ, 80 ಪೈಸೆಗೆ 1ರಂತೆ 100 ಕಿತ್ತಳೆ ಹಣ್ಣುಗಳನ್ನ ಕೊಂಡು 85 ಪೈಸೆಗೆ 1ರಂತೆ ಮಾರಾಟ ಮಾಡಿದ್ರೆ ಆಗುವ ಲಾಭ ಎಷ್ಟು? ಡೈರೆಕ್ಟ್ ಗೋಸ್ಟು ಲಾಭ. ಲಾಭನ ಕಂಡಿಡಿಗ ತಿಳಿದ್ಕೊಡೋರು. 80 ಪೈಸೆಕ 1, 80 ಪೈಸೆಕ್ 1 ಅಂತಾವ್ ಎಷ್ಟು ಅದಾವ ಅಂದ್ರ 100 ಕಿತ್ತಳೆ ಹಣ್ಣು ತಗೊಂಡೈತಿ. ಮತ್ ಮಾರಾಟ ಮಾಡೋರು ಹಂಗ ಇರ್ತತಿ. ಅವ್ರು ತಗೊಂಡ್ಬಂದು ಆಮೇಲೆ ಡಜನ್ ಗಂಟೆ ಮಾರ್ಬೋದು. ₹1ದಂಗ 2 ರೂಪಾಯಿ ಮಾರ್ಬೋದು. ಸರಿಯಾ? 80 ಪೈಸೆ ಅಂದ್ರೆ ನೋಡ್ರಿ ₹1 ಕೆಳಗೆ ಐತದು. ಇದಕ್ಕೆ ಗುಣಾಕಾರ ಮಾಡ್ಕೋಬೇಕು. ಓಕೆ, ಮಾಡೋಣ ಬೇಡ ಮಾಡೋಣ. ಹಿಂಗತಿ ಪಾಯಿಂಟ್ ಮಾಡ್ಕೊಂಡ್ರೆ ನೀವು 1 ಕಿತ್ತಳೆ ಹಣ್ಣನ್ನ ಕೊಂಡ ಬೆಲೆ ಇಲ್ಲಿ 1 ಅಂತ ಹೇಳಿದ್ನಿಲ್ಲ. 1ಕ್ಕೆ ಎಷ್ಟಪ್ಪ? 80 ಪೈಸೆ ಕೊಟ್ಟಾರ. 1ಕ್ಕೆ 80 ಪೈಸೆ. 1 ಕಿತ್ತಳೆ ಹಣ್ಣಿಗೆ ಮಾರಿದ ಬೆಲೆ ಎಷ್ಟಪ್ಪ ಅಂದ್ರ 1 ಮಾರಿದ್ವಿ ಅಂದ್ರ 5 ಪೈಸೆ ಲಾಭ ಮಾಡ್ಕೊಂಡೈತಿ. 85 ಪೈಸೆಗೆ ಮಾರಾಟ ಮಾಡಿದಂಗ ಆತು. ಓಕೆ, 85 ಪೈಸೆಗೆ ಏನ್ ಮಾಡಿದಂಗ ಆತು? 5 ಪೈಸೆ ಲಾಭ. 1ಕ್ಕೆ 5 ಪೈಸೆ ಲಾಭ ಆದ್ರ 100ಕ್ಕ ಎಷ್ಟು ಲಾಭಕ್ಕೈತಿ? 5 ಪೈಸೆದಂಗ 500 ಪೈಸೆ. 500 ಪೈಸೆ ಅಂದ್ರ ರೂಪಾಯಿದಾಗ ತಗೊಂಡ್ ಬರೋಣ ಅಂತ ಆಮೇಲೆ ಅದನ್ನ. ಓಕೆ, ಸರಿ ಇರ್ಲಿ. ಕೊಟ್ಟಿರುವ ಒಟ್ಟು ಕಿತ್ತಳೆ ಹಣ್ಣುಗಳ ಸಂಖ್ಯೆ ಎಷ್ಟು? ನಾನು ಬರ್ತೀನಿ, ನೀವು ಬರ್ಕೊಳ್ರಿ 100 ಅಂತೇಳಿ. ಹಾಗಿದ್ರೆ ಇಲ್ಲಿ ಆದಂತ ಲಾಭನೋ ಹಾನಿನೋ ಕ್ವಶನ್ ಮಾರ್ಕ್. ಇದನ್ನ ಕಂಡುಹಿಡಿಬೇಕಾಗೈತಿ. ನೋಡೋಣ. ಒಟ್ಟು ಕೊಂಡ ಬೆಲೆ. ಒಟ್ಟು ನೋಡ್ರಿ, ಒಟ್ಟು ಕೊಂಡ ಬೆಲೆ 100 ಕಿತ್ತಳೆ ಹಣ್ಣುಗಳದಾವ. 1ಕ್ಕ ಎಷ್ಟು ಕೊಟ್ಟಾರ ಅಂದ್ರ 1ಕ್ಕ 80 ಪೈಸೆ ಕೊಟ್ಟಾತಿ. ಹಾಗಿದ್ರೆ 8 1 8 8 1 8 3 ಪೂಜಿಗೆ 3 ಪೂಜಿ. ಇದನ್ನ ರೂಪಾಯಿ ಕನ್ವರ್ಟ್ ಮಾಡ್ಕೊಂಡ್ವಿ ಅಂದ್ರೆ 80 ರೂಪಾಯಿ ಕೊಂಡ್ಕೊಂಡದ್ದು. 80 ರೂಪಾಯಿಕ ಕೊಂಡ್ಕೊಂಡದ್ದು. ಓಕೆ, ಮಾರಿದ್ದು 85 ರೂಪಾಯಿ ಆಗ್ತದೆ ಆಟೋಮೆಟಿಕ್. ಯಾಕೆ 5 ಪೈಸೆ ಎಷ್ಟು ಮಾಡ್ಕೊಂತ ಹೋಗ್ಬೇಕಲ್ಲ? 5 ರೂಪಾಯಿ ಇಲ್ಲಿಗ ಇರ್ಲಿ ನೋಡೋಣ ಅಂತ. ಇಲ್ಲಿ ಒಟ್ಟು ಮಾರಿದ ಬೆಲೆ 100 ಕಿತ್ತಳೆ ಹಣ್ಣಿಗೆ 85 ಪೈಸೆದಂಗ್ ಮಾಡಿದ್ರ 8,500 ಬರ್ತದೆ. ಹೆಂಗ ಅಂದ್ರ 85 1 85 2 ಪೂಜಿಗೆ 2 ಪೂಜಿ 85 ರೂಪಾಯಿ ಕನ್ವರ್ಟ್ ಮಾಡ್ಕೊಂಡು ನೋಡ್ರಿ. ಅಂದ್ರ 1 ರೂಪಾಯಿಗೆ ಎಷ್ಟು ಪೈಸೆ ಅಂದ್ರ 100 ಪೈಸೆ. 1 ರೂಪಾಯಿಗೆ 100 ಪೈಸೆ. ಇಲ್ಲಿ ಎಷ್ಟು ಅದಾವ? 8,000 ಅದಾವಿಲ್ಲ. ಬೇಕಿದ್ರೆ ನೋಡ್ರಿ 8,000 ಡಿವೈಡೆಡ್ ಬೈ 100 ಮಾಡ್ರಿ. 2 ಪೂಜಿ 80 ಉಳಿತಿಲ್ಲ. 80 ರೂಪಾಯಿ ಆತಿಲ್ಲ. ಈಗ ಇದು 8,500 ಇತ್ತಿಲ್ಲ. 85 ರೂಪಾಯಿ ಹೆಂಗಾತು? ಉಳಿದ ಎಷ್ಟು? 85. ಓಕೆ, ಇವೆಲ್ಲ ನಿಮ್ಗೆ ತಿಳಿತು ಅಂತ ಅನ್ಕೊಳ್ತೇನೆ. ಈಸಿಯಾಗಿ ಗೊತ್ತಾಕತಿ ಇವೆಲ್ಲ. ಸರಿ, ಈಗ ನಮ್ಗೆ ಏನೇನು ಸಿಕ್ಕೈತ್ರಿ? ಇಲ್ಲೇ ಮಾರಿದ ಬೆಲೆ ಸಿಕ್ಕೈತಿ, ಕೊಂಡ ಬೆಲೆನೂ ಸಿಕ್ಕೈತಿ. ಮಾರಿದ ಬೆಲೆ ಎಷ್ಟು? 85. ಕೊಂಡ ಬೆಲೆ ಎಷ್ಟು? 80 ರೂಪಾಯಿ. ನಾ ಹೇಳಿಲ್ಲ ಅವಾಗಲೇ ಶಾರ್ಟ್ ಆಗಿ ಮುಗಿಸ್ಬಿಟ್ಟಿವಿ. 500 ಪೈಸೆ ಅಂತಂದ್ರ 5 ರೂಪಾಯಿ ನಮ್ಗೆ ಏನಾಗಿತ್ತು ಅಂತಂದ್ರ ಲಾಭ ಆಗಿತ್ತು. 5 ರೂಪಾಯಿ ಏನಾಗಿತ್ತು? ಲಾಭ ಆಗಿತ್ತು. ಓಕೆ, ಸೊ ಈ 6 ಮೆಥಡ್ ಅನ್ನ ನೀವು ಕಲಿತು ನನ್ನ ವಾಟ್ಸಪ್ಗೆ ಹಾಕ್ಬೇಕು. ಮರಿವಂಗಿಲ್ಲ. ಸೊ ನೆಕ್ಸ್ಟ್ ಕ್ಲಾಸಿಗೆ ಏನ್ ಮಾಡ್ತೀನಿ ನಾನು? ಮೆಥಡ್ 7 8 ಈ ರೀತಿ ಹೇಳ್ತಾ ಹೋಗ್ತೇನೆ. ಓಕೆ, ಇವನ್ ಸ್ಟಾರ್ಟ್ ಆಗಿ ಮಾಡ್ಕೊಳ್ಳೋಣ ಅಂತ. ಮರ್ಯಾಕ್ ಹೋಗ್ಬೇಡ್ರಿ. ಸೊ ನಿಮ್ಗೆ ಯಾವ ಲೆಕ್ಕ ಬರಂಗಿಲ್ಲ ನನ್ನ ಕಮೆಂಟ್ ಹಾಕ್ರಿ. ಈ ಲೆಕ್ಕ ತಿಳಿದಿಲ್ಲ ಅಂತ ಕಮೆಂಟ್ ಹಾಕ್ರಿ. ಮತ್ತೊಮ್ಮೆ ಮಾಡ್ತೀನಿ. ನೀವು ಕೂಡ ಒಂದಿಷ್ಟು ಲೆಕ್ಕಗಳನ್ನ ಹಾಕೊಡ್ರಿ. ಹಾಕೊಂಡು ನನಗ ಏನ್ ಮಾಡ್ಬೇಕು ಅಂತಂದ್ರ ವಾಟ್ಸಪ್ಗೆ ಹಾಕ್ಬೇಕು. ನನ್ನ ವಾಟ್ಸಪ್ ನಂಬರ್ ಆಲ್ರೆಡಿ ನಿಮ್ ಕಡೆಗೆ ಅದ. ಸೊ ಇರ್ಲಿಲ್ಲ ಅಂದ್ರೆ ಕೂಡ ತಗೊಳ್ರಿ. ಮತ್ತೊಮ್ಮೆ ಹೇಳ್ತೀನಿ, 9353 ಫೋನ್ ಹಚ್ಚಬೇಡ್ರಿ. ಒಟ್ಟ 9353869646 ಈ ನಂಬರ್ಗೆ ವಾಟ್ಸಪ್ ಅದ. ಫೋನ್ ಹಚ್ಚಿದ್ರೆ ರಿಸೀವ್ ಮಾಡಂಗಿಲ್ಲ. ಓಕೆ, ಒಟ್ಟ ದಯವಿಟ್ಟು ಸ್ಟೂಡೆಂಟ್ಸ್ ಫೋನ್ ಹಚ್ಚಬೇಡ್ರಿ. ವಾಟ್ಸಪ್ಗೆ ಹಾಕ್ರಿ, ನಿಮ್ಮ ಹೆಸರು ಹಾಕ್ರಿ ಕೆಳಗ ಲೆಕ್ಕ ಮಾಡಿ. ಸರಿಯಾ? ಸೊ ನೆಕ್ಸ್ಟ್ ಕ್ಲಾಸ್ ಒಳಗ ಮೆಥಡ್ಗಳನ್ನ ಮತ್ತೆ ಹೆಚ್ಚಿಗೆ
ಹೇಳ್ತಾ ಹೋಗ್ತಾನೆ. ಸೊ ಇಷ್ಟಂತೂ ನೀವು ನೋಟ್ಸ್ ಮಾಡ್ಕೊಳ್ರಿ ಅಂತ ಹೇಳ್ತಾ, ಸೊ ಒನ್ಸ್ ಅಗೇನ್ ಮತ್ತೊಮ್ಮೆ ತಮ್ಗೆಲ್ಲರಿಗೂ ಬಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇದನ್ನ ಮಾಡ್ರಿ, ಶೇರ್ ಮಾಡ್ರಿ, ಒಬ್ರಿಗೊಬ್ರಿಗೆ ಶೇರ್ ಮಾಡ್ರಿ.